ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ. ನಾನಿವತ್ತು ಯಾವ ದೇವಸ್ಥಾನ ಹತ್ರ ಬಂದಿದ್ದೀನಿ ಅಂದರೆ ಮಹಾಲಕ್ಷ್ಮಿ ಲೇಔಟ್ ಬೆಂಗಳೂರಲ್ಲಿರೋದು ಶ್ರೀನಿವಾಸ ದೇವಾಲಯ ಅಂತಿದೆ. ಇದು ಎಷ್ಟು ದೊಡ್ಡದಾಗಿದೆ ಅಂದರೆ ಸುಮಾರು 6 ಫ್ಲೋರಲ್ಲಿ ಇದನ್ನು ಕಟ್ಟಿದ್ದಾರೆ. ಇವತ್ತು ಇಲ್ಲಿ ಟಿಕೆಟ್ ಆದರೆ ದೊಡ್ಡವ್ರಿಗೆ 50 ರೂಪಾಯಿ, ಚಿಕ್ಕವ್ರಿಗೆ 20 ರೂಪಾಯಿ ಇರುತ್ತೆ. ನೋಡೋಣ, ಮೇಲೆ ಹೋಗಿ ಫಸ್ಟ್ ಟೈಮ್ ಬರ್ತಾಯಿದ್ದೀನಲ್ಲ ಈ ದೇವಸ್ಥಾನಕ್ಕೆ, ಮೇಲೆ ಹೋಗ್ಬಿಟ್ಟು ನೋಡೋಣ ಹೇಗಿದೆ ಅಂತ. ನೋಡಿ, ಇದಾದರೆ ಫಸ್ಟ್ ಕೆಳಗಡೆಯಿಂದ ಇದು ಈ ದೇವ್ರುಗಳನ್ನಾದರೆ ನಾವು ಈ ಶ್ರೀನಿವಾಸ ದೇವಸ್ಥಾನದಲ್ಲಿ 5ನೇ ಫ್ಲೋರ್ವರೆಗೂ ಕಾಣ್ಬೋದು. ಇದಾದಮೇಲೆ 6ನೇ ಫ್ಲೋರಲ್ಲಿ ಏನಿಲ್ಲ, ಕ್ಲೋಸ್ ಮಾಡಿದ್ದಾರೆ. ಇಲ್ಲಿಂದ ಮತ್ತೆ ಈಗ ಕೆಳಗಡೆಗಾದರೆ ಹೋಗೋಣ. ಅವರು ಮುಗೀತು, ಬಂದಿತ್ತು ಕೆಲಸ. ವಾ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಒಂದು ಅದ್ಭುತವಾದ ದೇವಸ್ಥಾನ ನಾನು ಇಲ್ಲಿ ನೋಡ್ತೀನಿ ಅಂತ. ಮಹಾಲಕ್ಷ್ಮಿ ಲೇಔಟಲ್ಲಿ ನೋಡ್ರಿ, ನೀವು ಕೂಡ ನೋಡಿ, ವಿಸಿಟ್ ಮಾಡಿ. ಏನು ಮಹಾ ಅಂದರೆ ವರ್ತು ಅನಿಸ್ತು ಗುರು. ಬರೀ 50 ರೂಪಾಯಿ ಟಿಕೆಟ್. ಇಷ್ಟೊಂದು ಅದ್ಭುತವಾದ ಕಲೆಗಳಲ್ಲಿ ಆರ್ಕಿಟೆಕ್ಚರ್ನ ಯೂಸ್ ಮಾಡ್ಕೊಂಡು ಕಟ್ಟಿರುವಂಥ ದೇವಸ್ಥಾನಗಳು ನೋಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ತುಂಬ ವರ್ತು ಅನಿಸ್ತು. ಹರಿಹರನ ನೋಡ್ತಾ ಇದ್ವಿ, ಹರಿಹರ ಸ್ವಾಮಿನ. ಆದರೆ ಇವಾಗ ಇಲ್ಲಿ ಬಂದರೆ ಮತ್ಸ್ಯಾವತಾರ. ಮತ್ಸ್ಯ ಅಂದರೆ ಮೀನು. ಮತ್ಸ್ಯ ಅವತಾರ ಅಂದರೆ ಮೀನು ಅವತಾರದಲ್ಲಿರುವ ದೇವರು ಮತ್ಸ್ಯಾವತಾರ. ಕರ್ಮಾವತಾರ, ಮಹಾ ಅವತಾರ, ನರಸಿಂಹ ಅವತಾರದಲ್ಲಿರೋದು, ವಾಮನ ಅವತಾರದಲ್ಲಿರೋದು, ಇವೆಲ್ಲ ಅವತಾರಗಳಲ್ಲಿರೋದು ಶ್ರೀನಿವಾಸ ಸ್ವಾಮಿನೇ. ಬೌದ್ಧ ಅವತಾರದಲ್ಲಿರೋದು ನಾರಾಯಣ ಸ್ವಾಮಿ ನೋಡಿದ್ವಿ. ಶ್ರೀ ಭುವನೇಶ್ವರಿ ತಾಯಿ, ರಾಜರಾಜೇಶ್ವರಿ ತಾಯಿ. ಇಲ್ಲಿ ಕಾಶಿ ವಿಶಾಲಾಕ್ಷ್ಮಿ, ಮೀನಾಕ್ಷಿ ದೇವರಿದ್ದಾರೆ. ಹಾಗೆ ಮುಂದೆ ಬಂದರೆ ಶ್ರೀ ಕನ್ನಿಕಾ ಪರಮೇಶ್ವರಿ. ಇದು ಲಿಫ್ಟ್ ವ್ಯವಸ್ಥೆ ಕೂಡ ಇರುತ್ತೆ ಇಲ್ಲಿ. ಅಕಸ್ಮಾತು ವಯಸ್ಸಾದವರು ಮುದುಕರು ಬಂದರೆ ಇಲ್ಲಿ ಲಿಫ್ಟ್ ಕೂಡ ಯೂಸ್ ಮಾಡ್ಬೋದು. 6 ಫ್ಲೋರ್ವರೆಗೆ ಲಿಫ್ಟ್ ಕೂಡ ಇದೆ ಅಂತ ನೋಡಿ. ಇಲ್ಲಿ ಶ್ರೀ ಶ್ರೀನಿವಾಸ ಸ್ವಾಮಿ. ಇಲ್ಲಿ ಬಾವಾಜಿ ಇದ್ದಾರೆ. ಇದಾದರೆ 2ನೇ ಫ್ಲೋರು. ಇನ್ನು ಮೇಲಕ್ಕೆ ಹೋಗೋಣ. ಅವರು ಏನೇನಿದೆ ಅಂತ ನಮಗೆ ಗೊತ್ತಿಲ್ಲ, ನೋಡೋಣ. ಇವಾಗಾದರೆ 3ನೇ ಮಹಡಿಯ ಅಂದರೆ 3rd ಫ್ಲೋರ್ಗೆ ಬಂದಿದ್ದೀವಿ. ನೋಡ್ತಾ ಇದ್ದರೆ ಇಂಥ ದೇವಸ್ಥಾನಗಳು ನಮ್ಮ ಬೆಂಗಳೂರಲ್ಲೇ ಇದ್ದಾವೆ. ಫಸ್ಟು ನಮ್ಮೂರ ಬಗ್ಗೆ, ನಮ್ಮ ರಾಜ್ಯ ಬಗ್ಗೆ, ನಮ್ಮ ಬೆಂಗಳೂರು ಬಗ್ಗೆ, ನಮ್ಮ ಕರ್ನಾಟಕದ ಬಗ್ಗೆ ತಿಳ್ಕೊಬೇಕು. ಆಮೇಲೆ ಬೇರೆ ಸ್ಟೇಟ್ಗಳ ಬಗ್ಗೆ ಸುತ್ತಾಡಬೇಕು ಗುರು. ಫಸ್ಟ್ ನಮ್ಮದ್ರ ಬಗ್ಗೆ ತಿಳ್ಕೊಬೇಕು ನಾವು. ನೋಡಿ ಎಷ್ಟು ಸಗದಾಗಿದೆ, ಎಷ್ಟೊಂದು ಅದ್ಭುತವಾದ ಕಲೆಗಳು ಮಾಡಿದ್ದಾರೆ ಅಂದರೆ ಶ್ರೀ ಆದಿಲಕ್ಷ್ಮಿ, ಧಾನ್ಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ವಿಜಯಲಕ್ಷ್ಮಿ, ಧನಲಕ್ಷ್ಮಿ. ಎಷ್ಟು ಲಕ್ಷ್ಮಿಗಳು ನೋಡಿ. ಇಷ್ಟು ಲಕ್ಷ್ಮಿಗಳ ಬಗ್ಗೆ ನಾವೆಲ್ಲ ತಿಳ್ಕೊಂಡಿರ್ತೀವಿ ಓದೋವಾಗ. ಇಲ್ಲಿ ನೋಡಿ ಒಳಗಡೆ ಆದರೆ ಈ ಥರ ಸುತ್ತು ಗೋಡೆ ಪಕ್ಕದಲ್ಲಿ ಈ ಥರ ಸ್ಟ್ಯಾಚ್ಯೂಗಳ ಹತ್ರ ದೇವರು ಹತ್ರ ಇರ್ತಾರೆ. ಮಧ್ಯದಲ್ಲಿ ಈ ಥರ ಸ್ಪೇಸು, ಪ್ರತಿ ಫ್ಲೋರ್ನಲ್ಲಿ ಈ ಥರ ಸ್ಪೇಸ್ ಇರುತ್ತೆ ಮಧ್ಯದಲ್ಲಿ ವೀಕ್ಷಣೆ ಮಾಡೋಕ್ಕೆ. ಟಚ್ ಮಾಡೋಂಗಿಲ್ಲ ಯಾವ ದೇವ್ರನ್ನ. ನಾವು ಫೆನ್ಸಿಂಗ್ ಹಾಕಿರ್ತಾರೆ ಸುತ್ತು, ನಾವು ಟಚ್ ಮಾಡಿ. ನೋಡಿ ಎಂಥ ಕಲೆ ಗುರು. ಇವೆಲ್ಲ ನೋಡ್ಬೇಕಂದ್ರೆ ನಿಜವಾಗ್ಲೂ ಅದೃಷ್ಟ ಮಾಡಿರ್ಬೇಕು. ನೋಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ, ಆದರೆ ನೋಡ್ತಾ ಇದ್ದೀನಿ. ಬೆಂಗಳೂರು ಒಂದು ಸಿಟಿ ಅಲ್ವಾ, ಅದರಲ್ಲಿ ದೇವಸ್ಥಾನಗಳಿರೋದು ನಮಗೆ ಕಾಣಿಸೋದು. ಮೇಲೆ ಒಂದು ದೇವ್ರನ್ನಾದ್ರೆ ನೋಡಿಬಿಟ್ಟು ನಾನು ಯಾರೋ ಕೂತಿದ್ದಾರೆ ಅನ್ಕೊಂಡು ರಿಯಲ್ ಆಗಿ ಫೀಲ್ ಆದೆ ಗುರು. ನೋಡಿ, ಇದೇ ಹೇಳೋದು, ಆ ಕಲೆಗೆ ಮಾಡಿರ್ತಾರಲ್ವ, ನಾವು ಫೀಲ್ ಆಗುವಂತಹ ರಿಯಲ್ ಆಗಿ ಮಾಡಿರ್ತಾರಲ್ಲ, ಅದಕ್ಕೆ ಬೇಷನ್ ಬೇಕು. ನೋಡಿ, ಶ್ರೀ ರಾವಣ ಆತ್ಮಲಿಂಗ ಎತ್ತುತ್ತಿರುವಂಥ ದೃಶ್ಯ ನೀವು ನೋಡ್ಬೋದು ಇಲ್ಲಿ. ಇನ್ನು ಹಿಂಗೆ ಒಳಗಡೆ ಬಂದರೆ ಇಲ್ಲಿ ಒಂದೊಂದು ಹೇಳ್ಕೊಂಡು ಹೋಗೋಣ.
ಶ್ರೀ ಕಶ್ಯಪ ಋಷಿ ನೋಡಿ ಇಲ್ಲಿ ಕೂತಿದ್ದಾರೆ ಜ್ಞಾನ ಮಾಡಿಕೊಂಡು. ಇದು ಆ ಕಾಲದಲ್ಲಿರುವಂತಹ ಈ ಥರ ಅಲ್ಲಿ ಇರ್ತಿತ್ತು ಮನೆಗಳು ದೇವರುಗಳ ಕಾಲದಲ್ಲಿ. ಇಲ್ಲಿ ನೋಡಿ ಈ ಗೌತಮ ಋಷಿ ಇದ್ದಾರೆ, ಇಲ್ಲಿ ವಿಶ್ವಾಮಿತ್ರ ಋಷಿ, ಮೇನಕೆ, ತ್ರಿಶಂಕು, ದತ್ತಾತ್ರೇಯ, ಭಾರದ್ವಾಜ ಋಷಿ ಇದ್ದಾರೆ ಇಲ್ಲಿ ಸೇಮು. ಮತ್ತು ಇಲ್ಲಿ ಆರ್ಯ ಬಂದರೆ ಜಮದಗ್ನಿ ಋಷಿ, ವಸಿಷ್ಠ ಋಷಿ ಇದ್ದಾರೆ ಇಲ್ಲಿ. ಇದು ಯಾರಂತ ಹೇಳೋದು ಬೇಕಿಲ್ಲ, ಎಲ್ರಿಗೂ ನಿಮ್ಗೆ ಗೊತ್ತಿರುತ್ತೆ. ತುಂಬ ಮೂವಿಗಳಲ್ಲಾದರೆ ನೀವು ನೋಡಿರ್ತೀರ, ಸೀರಿಯಲ್ಗಳಲ್ಲಿ ನೋಡಿರ್ತೀರ, ನಾರದ ಅಂತ ಕರೀತಾರೆ, ಅವರೇ ನೋಡಿ ಇದೆ ನಾರದ. ಅತ್ರಿ ಋಷಿ, ಶಿರಡಿ ಸಾಯಿಬಾಬಾ ಇದ್ದಾರೆ ನೋಡಿ. ಈ ದೇವಸ್ಥಾನದ ಬಗ್ಗೆ ನನಗಂತೂ ಏನು ಜಾಸ್ತಿ ಗೊತ್ತಿಲ್ಲ. ಈ ದೇವಸ್ಥಾನಕ್ಕೆ ಬರ್ತಿರೋದೇ ಫಸ್ಟ್ ಟೈಮ್ ಆದರೆ ಇಲ್ಲಿನ ಕಲೆ, ಈ ಆರ್ಕಿಟೆಕ್ಚರ್ ಇದು ನೋಡಿ ಏನು ಮಾಡಿದ್ದಾರೆ ಇವರು. ಪುನೀತ ಸಂಹಾರ ಇಲ್ಲಿ ನೋಡ್ತಿರೋದು, ಪುನೀತ ಸಂಹಾರ ನೋಡಿ. ಈ ಥರ ಆದ್ರೆ ಮಾತ್ರ ನಮ್ಮ ಕೃಷ್ಣ ಇದ್ದಾರೆ. ಪಕ್ಷಿ ಸಂಹಾರ, ಪಕ್ಷಿ ಸಂಹಾರ ಅಂತ ಇದು. ವಾವ್, ಕೃಷ್ಣ ದೇವರು ನೋಡ್ತಿರ್ಬೋದು. ನೋಡಿ ರಾಕ್ಷಸರನ್ನು ಹಾಕಿದ್ದಾರೆ ಗುರು ಕೃಷ್ಣ ಸ್ವಾಮಿ. ಇವರು ಕೂಡ ರಾಕ್ಷಸರೇ, ಇವರೆಲ್ಲ ರಾಕ್ಷಸರೇ. ಇಲ್ಲಿ ನೋಡಿ ಕೃಷ್ಣ ಸ್ವಾಮಿ ಇನ್ನೊಂದು ರಾಕ್ಷಸನ್ನ ಸಾಯಿಸ್ತಿರೋದು. 5 ಫ್ಲೋರ್ವರೆಗೂ ದೇವರುಗಳಾದರೆ ನಾವು ನೋಡ್ಬೋದು. 6ನೇ ಫ್ಲೋರ್ ಆದರೆ ಕ್ಲೋಸ್ ಮಾಡಿದ್ದಾರೆ. ಇವಾಗ ಇಳಿಯೋದು. ಶ್ರೀನಿವಾಸ ಸ್ವಾಮಿ ಮದುವೆ ಆಗ್ತಾ ಇರ್ತದಲ್ವಾ, ಅವಾಗ ಆ ಮದುವೆಗೆ ಯಾರ್ಯಾರು ಹಾಜರಿದ್ರು, ಯಾರ್ಯಾರು ಬಂದಿದ್ರು ಅನ್ನೋದು ಈ ಚಿತ್ರದಲ್ಲಿ ನಾವು ಅದನ್ನ ನೋಡ್ತಿರ್ಬೋದು. ಇಷ್ಟು ಜನ ಆದರೆ ಈ ಮದುವೆಗಾದರೆ ಅವತ್ತು ಬಂದಿರ್ತಾರೆ. ಸೂಪರ್. ಅಲ್ಲಿ ಗಂಧರ್ವ ಕನ್ಯೆ, ಗಂಧರ್ವ ಇದ್ದಾರೆ. ಶ್ರೀಲಕ್ಷ್ಮಿ, ಪದ್ಮಾವತಿ, ಶ್ರೀನಿವಾಸ ನೋಡಿ ಕೆಳಗಡೆಯಿಂದ ನೋಡಿದ್ರೆ 6 ಫ್ಲೋರಲ್ಲಿ ಇರುವ ದೇವಸ್ಥಾನ ಎಷ್ಟು ಹೈಟ್ ಆಗಿದೆ ಅಂದರೆ ಯಾರಾದರೂ ದೂರದಿಂದ ನೋಡಿದ್ರೆ ಗೋಪುರ ಇಲ್ಲ ಅಂದರೆ ಒಂದು ಅಪಾರ್ಟ್ಮೆಂಟ್ ಥರ ಕಾಣಿಸುತ್ತೆ. 4 ಬದಿಯಲ್ಲಿ ಒಂದೊಂದು ದೇವ್ರನ್ನ ಇಟ್ಟಿದ್ದಾರೆ ಇವರು. 360 ಡಿಗ್ರಿಯಲ್ಲಿ ಸೇಮ್ ಆ್ಯಂಗಲ್, ಮತ್ತೆ ದೇವ್ರು ಮಾತ್ರ ಬೇರೆ ಚೇಂಜ್ ಆಗಿರ್ತಾರೆ. ಇದಾದರೆ ಅಲ್ಲಿಂದ ಮಹಾಲಕ್ಷ್ಮಿ ಲೇಔಟಿಂದ ಬರೋ ರೋಡಲ್ಲಿ ಇರುವುದು.